ನೀವು ಆ ಸ್ಥಾನದಲ್ಲಿ ಇದ್ದೀರಿ, ಆ ಸ್ಥಾನಕ್ಕೆ ನೀವು ಬೆಲೆ ಕೊಡಬೇಕು ಅಂತಕೊಂಡು ಹೇಳಿ. ಧರ್ಮಾಧಿಕಾರಿ ಸ್ಥಾನದಲ್ಲಿ ಇದ್ದುಕೊಂಡು ಆ ಪೀಠವನ್ನೇ ನೀವು ಕಳಂಕ ಮಾಡಿಬಿಟ್ರಿ ಅಂತಕೊಂಡು ಹೇಳಿ. ಆ ಪೀಠದಲ್ಲಿ ನೀವು ಇದ್ದುಕೊಂಡು ಹೀಗೆ ಮಾಡಬಾರ್ದಾಗಿತ್ತು. ಸೌಜನ್ಯನ ಮನೆಗೆ ಒಬ್ಬರಾದ್ರೂ ಹೋದ್ರ, ನಿಮ್ಮ ಕುಟುಂಬದವರು, ನಿಮ್ಮ ಕಾಲೇಜ್ನವರು ಒಬ್ಬರಾದ್ರೂ ಹೋದ್ರ, ಅಶೋಕ ನಗರದಲ್ಲಿ ನೀವು ಒಬ್ಬರಾದ್ರೂ ಹೋದ್ರ, ಆ ದಲಿತರಿಗೆ ಇಷ್ಟವರೆಗೆ ಒಂದು ಮನೆಯನ್ನಾದ್ರೂ ಕಟ್ಟಿಸಿ ಕೊಟ್ರ? ಇಲ್ಲಿ ಪ್ರಶ್ನೆ ಬರುವಂತದ್ದು, ನೀವು ಕಟಕೋರು ಎಷ್ಟರ ಮಟ್ಟಿಗೆ ಅಂತಿದ್ರೆ, ಪಾಂಗಾಳದಲ್ಲಿ ಇರುವಂತಹ ಸೌಜನ್ಯರ ಮನೆಗೆ ನೀವು ಹೋಗ್ಲಿಲ್ಲ, ಹೋಗುವವ್ರನ್ನೆಲ್ಲರನ್ನು ಕೂಡ ತಡೆದ್ರಿ ನೀವು. ಆಗ ಸದಾನಂದ ಗೌಡ, ಅಶೋಕ ಗೌಡ ಎಲ್ಲರೂ ಕೂಡ ಯಾರನ್ನು ಹೋಗದಾಗೆ ಮಾಡಿಬಿಟ್ಟಾರೆ. ಮಾತ್ರ ಅಲ್ಲಿ ಸುತ್ತಮುತ್ತ ಇರುವಂತವ್ರ ಕುಟುಂಬದವರು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಹೋಗದಾಗಿ, ರಿಕ್ಷಾಗಳಲ್ಲಿ ಹೋಗದಾಗಿ. ಏನ್ ಸ್ವಾಮಿ ನೀವು ಮನುಷ್ಯರನ್ನು? ದೇವರ ದೇವಸ್ಥಾನಕ್ಕೆ ಬರುವಂತ ಸಂಖ್ಯೆ ಜಾಸ್ತಿ ಆಗ್ಬೇಕಂತೇಳಿ ನಾನು ಹೇಳುವಂತದ್ದು. ನನ್ನ ಆರೋಪ ಇರುವಂತದ್ದು, ದೇವರ ದೇವಸ್ಥಾನಕ್ಕೆ ಬರುವುದಕ್ಕೆ ಕಮ್ಮಿ ಆಗುತ್ತಕ್ಕೆ ಕಾರಣ ವೀರೇಂದ್ರ ಹೆಗ್ಗಡೆಯವರು ಅಂತ. ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೀವು. ಹಾ, ಸತ್ಯವಾದ ಆರೋಪ, ಮಿಥ್ಯ ಆರೋಪ ಅಲ್ಲ, ಸತ್ಯ ಆರೋಪ ಮಾಡ್ತಾ ಇದ್ದೇವೆ. ಇದು ನಾವು ಅದನ್ನು ವಿಮರ್ಶೆ ಮಾಡ್ತಾ ಹೋದಾಗ ಬಂದು ಮುಟ್ಟುವುದು ಅಲ್ಲಿಗೆ. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದಿಂದಾಗಿ ದೇವಸ್ಥಾನದ ಆಸ್ತಿ ಅವರ ಕುಟುಂಬಕ್ಕಾಯ್ತು. ಈಗ ಅಲ್ಲಿ ದೇವಸ್ಥಾನಕ್ಕೆ ಬರುವಂತವ್ರು ಯಾರು ಇದ್ದಾರೋ ಅದು ಕೂಡ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಇವರ ಕುಟುಂಬದವರು ಮಾಡಿರುವಂತ ಅನಾಚಾರ, ಅತ್ಯಾಚಾರಗಳೇ ಅದು ಕುಟುಂಬದವರು. ಈಗ ದೇವಸ್ಥಾನಕ್ಕೆ ಬರುವ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಅವರು. ಇನ್ನೊಂದು, ದೇವಸ್ಥಾನದ ಹೆಸರನ್ನು ಕೂಡ ಇವರೇನೇ ಇಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ. ಈ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೇಕಲ್ಲ, ಬೇರೆ ಹೆಸರಿನಲ್ಲಿ ಹೇಳಲಿಕ್ಕಾಗ್ತದ? ಇವರು ಪಬ್ಲಿಕ್ ನಲ್ಲೆಲ್ಲ ಮಂಜುನಾಥ ಅಂತ ಹೇಳಿಕೊಂಡು ಬಂದಿದ್ದಾರೆ. ದ ಅಧಿಕೃತವಾದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಸಿಕ್ಕಿಬಿದ್ರು ಅವರು. ಸೆಕ್ಷನ್ 53 ಪ್ರಕಾರ ನೋಂದಣಿಗೆ ಅವರಿಗೆ ನೋಟಿಸ್ ಹೋದಾಗ ಆಗ ಅವರು ಇಲ್ಲ, ನಾನು ಅದನ್ನು ಕೊಡುದಿಲ್ಲ ಅಂತ ಹೇಳಿದ್ರು. ಆಗ ಕೊಡ್ಬೇಕಾದ್ರೆ ಒಂದು ಅಬ್ಜೆಕ್ಷನ್ ಅನ್ನು ಕೊಟ್ಟರು. ಆ ಕೊಡ್ಬೇಕಾದ್ರೆ ಹೆಗ್ಗಡೆ ಆಫ್ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ಕೊಟ್ರು. ಪ್ರಥಮ ಬಾರಿಗೆ ಅವರು ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಲ್ಲ, ದ ಇನ್ಸ್ಟಿಟ್ಯೂಷನ್ ಹೆಡ್ ಅಂತ ಕೊಟ್ರು. ಕೊಡಬೇಕಾಗಿ ಬಂತು. ಹೌದು ಅಂತ ಅಂತ ಅಗತ್ಯವೇ ಇಲ್ಲ. ಇದು ನಾವು ಸ್ಪಷ್ಟವಾಗಿ ಹೇಳಿದೆವು. ಇಂಥದ್ದು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಹೋರಾಟಗಾರರನ್ನು ಬಗ್ಗು ಬಡಿಯುವಂತ ಪ್ರಯತ್ನ ಸರಿ ಅಲ್ಲ. ಕಾನೂನು ಪ್ರಕಾರ ಏನುಂಟ, ಡಿಫಮೇಷನ್ ಉಂಟು, ಡಿಫಮೇಷನ್ ಹಾಕಿ. ಈ ತಡೆಯಾಜ್ಞೆ ಅನ್ನುವಂಥದ್ದು ಕೂಡ ಉಂಟಲ್ಲ. ವೀರೇಂದ್ರ ಹೆಗ್ಗಡೆ ಅವರಿಗೆ ನಿಜವಾಗಿ ಯಾರವರಿಗೆ ಅಡ್ವೈಸರ್ ಗೊತ್ತಿಲ್ಲ. ಈ ಹೋಲ್ಸೇಲ್ ಎಲ್ಲ ಒಂದು ಇದನ್ನು ತರುವಂಥದ್ದು ಮಾಡಿದ್ರೆ ಅದು ನಿಲ್ತದ? ಮತ್ತು ಅದರ ಬಗ್ಗೆ ಏನ್ ಈ ಜನಸಾಮಾನ್ಯರಲ್ಲಿ ಏನ್ ಅಭಿಪ್ರಾಯವನ್ನು ನಿಮ್ಮ ಬಗ್ಗೆ ಮೂಡಿಸ್ತದೆ? ನಿಮ್ಮ ಬಗ್ಗೆ ಏನ್ ಮೂಡಿಸ್ತದೆ? ಈಗ ಮುಡಿಸಿ ಆಯ್ತಲ್ಲ. ಈಗ ಅವ್ರದ್ದು ವೀರೇಂದ್ರ ಹೆಗ್ಗಡೆ TRP ಯಲ್ಲಿ ಬಂದು ನಿಂತಿದೆ. ಈಗ ಧರ್ಮಸ್ಥಳ ದೇವರ ಬಗ್ಗೆ ನಾವು ಕೂಡ ಭಕ್ತರೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು. ಅಲ್ಲಿ ಒಂದು ದೇವರ ಮೇಲೆ ಬರುವಂತ, ದೇವರ ಭಕ್ತರಲ್ಲಿ ಬರುವಂತ ಸಂಖ್ಯೆ ಬಗ್ಗೆ ಖಂಡಿತವಾಗಿ ಕೂಡ ಕಡಿಮೆ ಆಗ್ಬೇಕಂತ ನಾವು ನಿರೀಕ್ಷೆ ಮಾಡೋದಿಲ್ಲ. ಆದರೆ ವಾಸ್ತವ ಏನಾಗಿದೆ, ಈಗ ಪ್ರತಿನಿತ್ಯ ಅಲ್ಲಿ ಬರುವಂತಹ ಸಂಖ್ಯೆ 1,500ಕ್ಕಿಂತ ಜಾಸ್ತಿ ಇಲ್ಲ. ವಾರಾಂತ್ಯದಲ್ಲಿ ಶನಿವಾರ, ಭಾನುವಾರ, ಸೋಮವಾರ 4,000 ಮೀರುವುದಿಲ್ಲ. ಅಷ್ಟು ಕಡಿಮೆ ಆಗಿದೆ ಈಗ ಸಂಖ್ಯೆ. ಕಾರಣ ಏನು ಅಂತ ವೀರೇಂದ್ರ ಹೆಗ್ಗಡೆ ಅವರು ಅವೆಲ್ಲ ಆಲೋಚನೆ ಮಾಡಬೇಕು. ಕಾರಣ ಏನು ಅಂತ, ಇದು ಕಾರಣ ಬಹಳ ಸ್ಪಷ್ಟ ಇದೆ. ಅಲ್ಲಿ ಆಗಿರುವಂತಹ ಅತ್ಯಾಚಾರ, ಅನಾಚಾರಗಳು, ಮಹಿಳೆ ಮೇಲೆ ದೌರ್ಜನ್ಯಗಳು, ಈಗ SIT ತನಿಖೆ ಆಗ್ತಿರುವಂತದ್ದು, ಇದು ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೆಗ್ಗಡೆಯವ್ರನ್ನ ಹೊಗಳಿಕ್ಕೆ ಅಂತ ಮಾಡ್ತಾ ಹೋದ್ರು ಕೂಡ, ಅವ್ರು ತಪ್ಪಿಸಲ್ಲ ಮಾಡ್ಲಿಕ್ಕೆ ಹೋದ್ರು ಕೂಡ ಜನರಲ್ಲಿ ಎಂತದಾಯ್ತು, ಅವರ ಪರವಾಗಿ ಅಂತ ಮಾಡಿದ್ರು ಕೂಡ ಅಲ್ಲಿ ಎಂತದೋ ಒಂದು ಆಗ್ತಾ ಇದೆ, ಮಹಿಳೆಯರಿಗೂ ಇದಿಲ್ಲ, ಯಾವುದೇ ರೀತಿಯ ಭದ್ರತೆ ಇಲ್ಲ ಅಂತ ಹೇಳುವಂತದ್ದು ಇಮೇಜ್ ಕ್ರಿಯೇಟ್ ಆಯ್ತು ಅಂದ್ರೆ ವಾಸ್ತವ ಅದು ಆಕ್ಚುಲಿ. ಹಿಂದೂಗಳ ದೇವಸ್ಥಾನವನ್ನು ಹೆಸರನ್ನು ಹಿಂದೂಗಳೇ ಹಾಳು ಮಾಡಿದ್ರೆ ಹೇಗೆ ಆಗದು? ಹೇಗೆ ಅದು? ಅಲ್ಲ, ಈಗ ಹಿಂದೂಗಳು ಭಕ್ತರು ಕಮ್ಮಿ ಆದ್ರು ಅಂತ ಹೇಳ್ತಾ ಹೋದ್ರೆ, ಭಕ್ತರು ಕಮ್ಮಿ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವ್ದು ಉದಯವಾಣಿ ಪತ್ರಿಕೆಯಲ್ಲಿ ಅದರಲ್ಲೆಲ್ಲ ಆಡ್ ಬರ್ತಾ ಇದೆ, ಭಕ್ತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ. ಹೌದು, ಈಗ ಅಲ್ಲಿ ಪಾದಯಾತ್ರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋದದ್ದು 25,000 ಅಂತ ಉದಯವಾಣಿಯಲ್ಲಿ ಬಂತದ್ದು. ನೀವು ದ್ರೋಣ್ ನಲ್ಲಿ ಹಾಕಿದ ಪಿಕ್ಚರ್ ನೋಡಿದ್ರೆ 2,500 ಇಲ್ಲ. ಮತ್ತೆ ಒಂದು ಲೆಕ್ಕಾಚಾರ ಮಾಡಿ ನಾವು ಹಾಕಿದ್ದೇವೆ. ಮೊನ್ನೆ 35,000 ಅಂತ ಹೇಳಿದ್ರು. ಹರೀಶ್ ಪೂಂಜಾರ್ ಅವರು ಹೇಳಿದ್ರು, ಉದಯವಾಣಿ ಅವರು ಹೇಳಿದ್ರು 35,000 ಜನ ಅಂತ. 3,500 ಜನವೂ ಇರ್ಲಿಲ್ಲ. ಸೊ ಉದಯವಾಣಿಯಲ್ಲಿ ಅವರು ಪತ್ರಿಕಾ ರಿಲೀಸ್ ಅನ್ನು ಯಾಕೆ ಕೊಡ್ತಾರೆ? 40,000 ಬಂದು ಇನ್ನೊಂದು ಬಂತು ಅಂತಕೊಂಡು ಯಾಕೆ ಕೊಡ್ತಾರೆ? ಯಾಕಂದ್ರೆ ಅವರಿಗೆ ಗೊತ್ತಾಗಿದೆ ಈಗ ಬರುವಂತ ಸಂಖ್ಯೆ ಕಡಿಮೆ ಆಗಿದೆ, ಜನರಲ್ಲಿ ಹಾಗೆ ಎಲ್ಲ ಬಂದಿದೆ. ಆದ್ರಿಂದ ಅದನ್ನ ನಾವು ಇಲ್ಲ ಬರ್ತಾ ಇದ್ದಾರೆ ಅಂತ ಕಾಣಿಸ್ಬೇಕಂತ ಅದೊಂದು ಈ ಪ್ರಮೋಷನ್ ಯಾವುದುಂಟು ನಮ್ಮ ಅದು ಕಾರ್ಪೊರೇಟ್ ಸ್ಟೈಲ್, ಅದು ಪ್ರಮೋಷನ್ ಮಾಡುವಂತದ್ದು. ಅದರಿಂದ ವಾಸ್ತವ ಏನಿಲ್ಲ. ವಾಸ್ತವ ಗೊತ್ತಾಗ್ಬೇಕಾ? ಅಲ್ಲಿ ಒಂದು ಸೀಕ್ರೆಟ್ಲಿ ಒಂದು CCTV ಇಟ್ಟುಬಿಡಿ 2-3 ಕಡೆಗಳಲ್ಲಿ, ಮತ್ತೆ ಆಯಾ ದಿನದ ಲೆಕ್ಕ ಎಷ್ಟು ಅಂತ ನೋಡಿ.
ಕುಂಭಮೇಳದಲ್ಲಿ ಅಷ್ಟು ಕೋಟಿ ಕೋಟಿ ಜನ ಬಂದದ್ದು ಕೂಡ ನಿಖರವಾದ ಲೆಕ್ಕವನ್ನು ಸಿಕ್ಲಿಲ್ಲ ಎಷ್ಟಂತ. ಹ್ಮ್ ಹ್ಮ್ ನಿಖರವಾದ ಲೆಕ್ಕ ಸಿಕ್ಕಿದೆ. ಅದಕ್ಕೆ ವ್ಯವಸ್ಥೆ ಉಂಟು, ಈಗ ಆಧುನಿಕ ವ್ಯವಸ್ಥೆಯಲ್ಲಿ. ಆ ಪ್ರಕಾರ ಧರ್ಮಸ್ಥಳದಲ್ಲಿಯೂ ಕೂಡ ಲೆಕ್ಕ ಇಡಿ. ಹ್ಮ್. ಅವ್ರು ಹೇಳುದು ಬೇಡ, ನಾವು ಹೇಳುದು ಬೇಡ, ಸತ್ಯ ಎಷ್ಟು ಅಂತ ಗೊತ್ತಾಗಿದೆ. ಅಲ್ಲ, ಇಲ್ಲಿ ನನ್ನ ಚರ್ಚೆ ಇರೋಂತಲ್ಲಿ ಸಂಖ್ಯೆ ಕಡಿಮೆ ಆಗ್ಬೇಕಂತ ನಾನು ಮೊದಲೇ ಹೇಳಿದ ಹಾಗೆ, ದೇವರ ದೇವಸ್ಥಾನಕ್ಕೆ ಬರುವಂತ ಸಂಖ್ಯೆ ಜಾಸ್ತಿ ಆಗ್ಬೇಕಂತೇಳಿ ನಾನು ಹೇಳುವಂತದ್ದು. ನನ್ನ ಆರೋಪ ಇರುವಂತದ್ದು ದೇವರ ದೇವಸ್ಥಾನಕ್ಕೆ ಬರುವುದಕ್ಕೆ ಕಮ್ಮಿ ಆಗುವುದಕ್ಕೆ ಕಾರಣ ವೀರೇಂದ್ರ ಹೆಗ್ಗಡೆಯವರು ಅಂತ. ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೀವು. ಹಾ, ಸತ್ಯವಾದ ಆರೋಪ, ಮಿಥ್ಯಾರೋಪ ಅಲ್ಲ, ಸತ್ಯಾರೋಪ ಮಾಡ್ತಾ ಇದ್ದೇವೆ. ಇದು ನಾವು ಅದನ್ನು ವಿಮರ್ಶೆ ಮಾಡ್ತಾ ಹೋದಾಗ ಬಂದು ಮುಟ್ಟುವುದು ಅಲ್ಲಿಗೆ. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದಿಂದಾಗಿ ದೇವಸ್ಥಾನದ ಆಸೆ ಅವರ ಕುಟುಂಬಕ್ಕಾಯ್ತು. ಈಗ ಅಲ್ಲಿ ದೇವಸ್ಥಾನಕ್ಕೆ ಬರುವಂತವ್ರು ಯಾರು ಇದ್ದಾರೋ ಅದು ಕೂಡ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಇವರ ಕುಟುಂಬದವರು ಮಾಡಿರುವಂತ ಅನಾಚಾರ ಅತ್ಯಾಚಾರಗಳೇ. ಅದು ಕುಟುಂಬದವರು ಈಗ ದೇವಸ್ಥಾನಕ್ಕೆ ಬರುವ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಅವರು. ನಾಳೆ ದೇವಸ್ಥಾನದ ಆಡಳಿತ ಒಂದು ಸಾಮೂಹಿಕವಾಗಿ ಕೊಲ್ಲೂರಿನಲ್ಲೋ, ಸುಬ್ರಹ್ಮಣ್ಯದಲ್ಲೋ, ಕಟೀಲ್ನಲ್ಲೋ, ಮಂಗಳದೇವಿಯಲ್ಲೋ ಎಲ್ಲ ಕಡೆಯಲ್ಲಿ ಇದ್ದ ಹಾಗೆ ಒಂದು ವ್ಯವಸ್ಥಾ ಸಮಿತಿ ಅಂತ ರಚನೆ ಮಾಡ್ಲಿ. ಇವರು ಹೆಗ್ಗಡೆಯಾಗಿ ಪರಂಪರೆಯಾಗಿ ಇರ್ಲಿ ಬೇಕಾರೆ ವ್ಯವಸ್ಥಾ ಸಮಿತಿ ರಚನೆ ಮಾಡಿ ನೋಡಿ, ಏಕ್ದಮ್ ಹೇಗೆ ಶೂಟಪ್ ಆಗ್ತದೆ ಅಂತ ಕೂಡ ಮತ್ತೆ ಬರುವಂತದ್ದು. ಯಾಕಂದ್ರೆ ಆಗ ಅಲ್ಲಿ ಒಂದು ಸಾಮೂಹಿಕವಾಗಿ ಒಂದು ಎಲ್ರಿಗೂ ಕೂಡ ಒಂದು ಭದ್ರತೆ ಭಾವನೆ ಬರ್ತದೆ. ಈಗಿಲ್ಲ ಭದ್ರತೆ ಭಾವನೆಯಲ್ಲಿ, ಭದ್ರತೆ ಭಾವನೆ ಇಲ್ಲ. ಆದ್ರಿಂದ ಶ್ರದ್ಧಾ ಕೇಂದ್ರವಾದ ಹಿಂದೂ ಕೇಂದ್ರಗಳು ಯಾವ್ದುಂಟೋ ಅದಕ್ಕೆ ಜನ ಬರೋದು ಕಮ್ಮಿ ಆಗ್ಬೇಕಂತ ನಾವು ಹೇಳುದಿಲ್ಲ, ಜಾಸ್ತಿ ಆಗ್ಬೇಕು. ಇನ್ನೊಂದು ಇವರ ಬಗ್ಗೆ ಒಂದು ವಿಶ್ವಾಸವನ್ನು ಮೂಡಿಸುವಂತ ಕ್ರಿಯೆಯನ್ನು ಯಾಕೆ ಮಾಡುದಿಲ್ಲ? ಸೆಕ್ಷನ್ 53 ಅಡಿಯಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಅಂದ್ರೆ ಏನು? ಒಂದು ದೇವಸ್ಥಾನದ ನೋಂದಣಿ ಮಾಡುವಂತದ್ದು. ನೋಂದಣಿ ಮಾಡಿದುಕೊಳ್ಳೋದು ಸರ್ಕಾರಕ್ಕೆ ಹೋಗುದಿಲ್ಲ. ವರ್ಷಕ್ಕೊಂದ್ಸಲ ಅದರ ಲೆಕ್ಕಪತ್ರವನ್ನು ಇಲಾಖೆಗೆ ಕೊಡಬೇಕು. ಎಷ್ಟು ಬಂತು, ಎಷ್ಟು ಖರ್ಚಾಯ್ತು ಅಂತ. ಅದು ಸತ್ಯ ಲೆಕ್ಕವೋ ಸುಳ್ಳು ಲೆಕ್ಕವೋ ಅದನ್ನು ಚೆಕ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಆದ್ರೆ ಒಮ್ಮೆಗೆ ಕೊಡ್ಬೇಕಾಗ್ತದೆ. ಅದನ್ನು ಮಾಡ್ಲಿಕ್ಕೆ ಇವರು ಅಬ್ಜೆಕ್ಷನ್ ಮಾಡಿದ್ರು. ಇನ್ನೊಂದು ದೇವಸ್ಥಾನದ ಹೆಸರನ್ನು ಕೂಡ ಇವರೇನು ಇಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ. ಈ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೇಕಲ್ಲ, ಬೇರೆ ಹೆಸರಿನಲ್ಲಿ ಹೇಳಲಿಕ್ಕೆ ಆಗ್ತದ? ಇವರು ಪಬ್ಲಿಕ್ ನಲ್ಲೆಲ್ಲ ಮಂಜುನಾಥ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅಧಿಕೃತವಾದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಸಿಕ್ಕಿಬಿದ್ರು ಅವರು. ಸೆಕ್ಷನ್ 53 ಪ್ರಕಾರ ನೋಂದಣಿಗೆ ಅವರಿಗೆ ನೋಟಿಸ್ ಹೋದಾಗ ಆಗ ಅವರು ಇಲ್ಲ ನಾನು ಅದನ್ನು ಕೊಡುದಿಲ್ಲ ಅಂತ ಹೇಳಿದ್ರು. ಆಗ ಕೊಡ್ಬೇಕಾದ್ರೆ ಒಂದು ಅಬ್ಜೆಕ್ಷನ್ ಅನ್ನು ಕೊಟ್ಟರು. ಆ ಕೊಡ್ಬೇಕಾದ್ರೆ ಹೆಗ್ಗಡೆ ಆಫ್ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ಕೊಟ್ರು. ಪ್ರಥಮ ಬಾರಿಗೆ ಅವರು ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಲ್ಲ, ದ ಇನ್ಸ್ಟಿಟ್ಯೂಷನ್ ಹೆಡ್ ಅಂತ ಕೊಟ್ರು. ಕೊಡಬೇಕಾಗಿ ಬಂತು. ನೋಂದಣಿ ಮಾಡುವಾಗಲೂ ಸಿಕ್ಕಿ ಬೀಳ್ತಾರೆ ಅವರು. ಆದ್ರಿಂದ ಅದಕ್ಕೆ ಹೇಗೆ ತಪ್ಪಿಸ್ತಾರೆ? ನೋಂದಣಿ ಮಾಡುವಾಗ ದೇವಸ್ಥಾನದ ಹೆಸರಿನಲ್ಲಿರುವಂತಹ ಆಸ್ತಿಗಳ ವಿವರಗಳನ್ನು ಕೊಡಬೇಕಾಗ್ತದೆ ಫಾರ್ಮ್ಯಾಟ್ ನಲ್ಲಿ, ಚಾರ ಮತ್ತು ಸ್ಥಿರ. ಸ್ಥಿರ ಆಸ್ತಿಯ ಹೆಸರು ಎಷ್ಟು ಅಂತ ಕೊಡ್ತಾರೆ? ಒಂದೇ ಒಂದು ಇಂಚು ಕೂಡ ದೇವಸ್ಥಾನದ ಹೆಸರಿನಲ್ಲಿ ಇಲ್ಲ. ಎಲ್ಲ ಆಸ್ತಿ ಇರುವಂತದ್ದು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಹೆಸರಿನಲ್ಲಿ. ಒಂದು ದೇವಸ್ಥಾನದ ಅಡಿಸ್ಥಳವು ಕೂಡ ಅದು ವೀರೇಂದ್ರ ಹೆಗ್ಗಡೆ ಹೆಸರಿನಲ್ಲಿ ಇದೆ, 1 ಎಕರೆ 72 ಸೆಂಟ್ಸ್. ಸಾಧಾರಣ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಇವರ ಬಂಡವಾಳ ಎಲ್ಲ ಹೊರಗೆ ಬೀಳ್ತದಿಲ್ಲ. ಎಲ್ಲ ಸುಳ್ಳುಗಳ ಆಧಾರದ ಮೇಲೆನೆ ಕಟ್ಟಿ ಬೆಳೆಸಿದ್ದನ್ನೆಲ್ಲವನ್ನು ಕೂಡ, ಎಲ್ಲ ಸುಳ್ಳುಗಳು ಅದೀಗ ಹೊರಗೆ ಬರ್ತಾ ಇದೆ, ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಆದ್ರಿಂದ ಅದು ಜನಕ್ಕೆ ಗೊತ್ತಾದ ಕೂಡಲೇ ಉಂಟಾರೆ, ಅಯ್ಯೋ ಇಂಥ ಒಬ್ಬ ಆಡಳಿತಗಾರ ಅಲ್ಲಿ ಇದ್ದಾನಲ್ಲ, ಹೋಗಿ ನಾವು ಅಲ್ಲಿ ದುಡ್ಡು ಹಾಕಿ ಇವನ್ ಯಾಕೆ ಹಣವನ್ನು ಇದಾಗ್ಬೋದು ಅಂತ ಹೇಳುವಂಥದ್ದು ಅವರಿಗೆ ಬರ್ತದೆ ಮನಸ್ಸಿಗೆ. ಆದ್ರಿಂದ ಇಲ್ಲಿ ನಾವು ಸಂಖ್ಯೆ ಕಡಿಮೆ ಆಗ್ಬೇಕಂತ ನಾವು ನಿರೀಕ್ಷೆ ಮಾಡುವಂಥದ್ದಲ್ಲ. ದೇವಸ್ಥಾನಕ್ಕೆ ಜನ ಬರೋದು ಕಮ್ಮಿ ಆಗ್ಬೇಕಂತಲ್ಲ. ಮತ್ತೆ ಇಲ್ಲಿ ಅಂತಲ್ಲ, ಎಲ್ಲಾ ಶ್ರದ್ಧಾ ಕೇಂದ್ರಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವುದೇ ಅಲ್ಲಿ ದೇವಸ್ಥಾನ ಧಾರ್ಮಿಕ ಕೇಂದ್ರಗಳಲ್ಲಿಯೂ ಕೂಡ ಆಡಳಿತದಲ್ಲಿರುವವರು ಮತ್ತು ಅಲ್ಲಿರುವಂತಹ ಪುರೋಹಿತರಲ್ಲಿ ಯಾರಿದ್ದಾರೋ ಅವ್ರೆಲ್ಲರೂ ಕೂಡ ಹೆಚ್ಚಿನ ಬಹುತೇಕ ಎಲ್ಲರೂ ಕೂಡ ಉಂಟಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅವ್ಯವಹಾರಗಳನ್ನು ಮಾಡ್ತಾನೆ ಇರುವವರು. ಎಲ್ಲಿಯೂ ಮಾಡದಿರುವಂತದ್ದು ಇಲ್ಲಿದೆ. ಆದ್ರಿಂದ ಅಲ್ಲಿ ಜಟಾಪಟಿಗಳು ಇದೆಲ್ಲ ಆಗ್ತದೆ. ಆದ್ರೆ ಆ ಕಾರಣಕ್ಕಾಗಿ ಜನರಿಗೆ ದೇವರ ಮೇಲಿನ ಭಕ್ತಿ ಕಡಿಮೆ ಆಗುದಿಲ್ಲ. ಯಾಕಂದ್ರೆ ದೇವರು ಮತ್ತು ಭಕ್ತರ ನಡುವೆ ನೇರ ಅದು ಇದಿರುವಂತದ್ದು. ಈ ನಡುವಿನಲ್ಲಿ ಇರುವವರು ಏನನ್ನು ಮಾಡ್ತಾ ಇರ್ತಾರೆ ಇಲ್ಲೆಲ್ಲ, ಭಕ್ತರು ಮತ್ತು ಇವರು ಆಡಳಿತದವರು ಮತ್ತೆ ಪುರೋಹಿತರು ಇರುವಂತವರೆಲ್ಲ ದೇವರು ನಂಬಿಕೆಯಿಂದ ಹೋಗ್ತಾರೆ. ನಮ್ಗೆ ಅವರಿಂದ ಒಂದು, ಆ ದೇವರಿಂದ ನಮ್ಗೆ ಒಂದು ಒಳ್ಳೇದಾಗ್ತದೆ, ನಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸ್ತಾರೆ ಅವರೆಲ್ಲ, ಒಂದು ಮತ್ತೆ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ಆ ವ್ಯವಸ್ಥೆ ಬೇಕೇ ಬೇಕು. ಆ ದೇವರೆಂಬ ದೇವಸ್ಥಾನ ಎಂಬ ವ್ಯವಸ್ಥೆ ಬೇಕೇ ಬೇಕು. ಅದರಲ್ಲಿ ಹೆಚ್ಚು ಹೆಚ್ಚು ಇದಾಗಬೇಕು. ಆದ್ರೆ ಹೆಗ್ಗಡೆಯವರ ಈ ಒಂದು ಕಾರಣಗಳಿಂದಾಗಿ
ಜನಮಾನಸದಲ್ಲಿ ಒಂದು ಅಲ್ಲಿಗೆ ಹೋಗೋದ್ರ ಬಗ್ಗೆ ಇರುವಂತ ಒಂದು ಉತ್ಸಾಹ ತುಂಬಾ ಕಡಿಮೆ ಆಗಿದೆ. ಮತ್ತು ಹೋದವರು ಕೂಡ ಅಲ್ಲಿ ಈಗ ಜಾಸ್ತಿ ಹಣ ಹಾಕುದಿಲ್ಲ. ಇದು ಹಣ ದುರುಪಯೋಗ ಆಗ್ತದೆ ಅನ್ನೋ ಕಾರಣಕ್ಕಾಗಿ ₹1000 ಹಾಕೋನು ₹100 ಹಾಕ್ತಾನೆ, ₹100 ಹಾಕೋನು ₹10 ಹಾಕ್ತಾನೆ. ಹಾಗೆ ಅಲ್ಲಿ ಹಾಕುದು ಆ ಪ್ರಕಾರದಲ್ಲಿ ದೇವರಿಗೆ ಹಾಕ್ಬೇಕಾದ್ರೆ ಅಷ್ಟು ಹಾಕ್ಬೇಕಂತ ಏನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಅಲ್ಲಿ. ಆಗ್ಲಿ ಆಗ್ಲಿ ಸಾಕಷ್ಟು ಮಾತಾಡಿದ್ರಿ. ಈಗ ಕೊನೆಯದಾಗಿ ನೀವು ಭೂಕಂದಾಯ ನ್ಯಾಯಾಲಯದಿಂದ ಏನು ನೋಟಿಸ್ ಆಗಿದೆ, ಇದು ಅವರಲ್ಲಿ ನಡುಕ ಹುಟ್ಟಿಸಿದ್ಯಾ? ಅವರಲ್ಲಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಾವು ಹಾಕುವಾಗ್ಲೂ ಕೂಡ ನಡುಕ ಹುಟ್ಟಿದೆ. ಈಗ ಅದಕ್ಕೆ ಮೊನ್ನೆ ಈಗ ನಾವು ಪ್ರಮಾಣಿಕರ ಹೇಳಿಕೆ ಆದ ನಂತರ ನೋಟಿಸ್ ಈಗ ಅವರಿಗೆ ಮುಟ್ತದೆ ಅಂತ ಹೇಳುವಾಗ ಮತ್ತಷ್ಟು ನಡುಕವನ್ನು ಹುಟ್ಟಿಸಿದೆ. ಮೊದಲೇ ಅವರದ್ದು ಆರೋಗ್ಯದಲ್ಲಿ ತುಂಬಾ ಏರುಪೇರೆಲ್ಲ ಆಗಿರುವಂತದ್ದು ಇದೆ, ವಯೋಸಹಜವೂ ಹೌದು. ಅದಲ್ಲದೆ ಚಿಂತಾಕ್ರಾಂತರು ಕೂಡ ಆಗಿದ್ದಾರೆ. ಈ ನಮ್ಮ ಕರ್ಮಕಾಂಡ ಪುಸ್ತಕ ಯಾವುದುಂಟೋ ಅದನ್ನು ಬಹಳ ಸೀರಿಯಸ್ ಆಗಿ ಅವರ ವಲಯದಲ್ಲಿ ಅದನ್ನು ತೆಗೆದುಕೊಂಡಿದ್ದಾರೆ. ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿರುವಂತ ಕಂಟೆಂಟ್ಗಳು ಎಲ್ಲವೂ ಕೂಡ ಅದು ಕಾಣ್ಲಿಕ್ಕೆ ಸಿವಿಲ್ ಸ್ವರೂಪ ಅಂತ ಕಂಡ್ರು ಕೂಡ ಪ್ರಥಮದಲ್ಲಿ ಸಿವಿಲ್ ಸ್ವರೂಪ, ನಂತರ ಅದು ಕ್ರಿಮಿನಲ್ ಹಂತದಲ್ಲಿ ಹೋಗುತ್ತದೆ. ಅದರಲ್ಲಿ ದಲಿತರ ಭೂಮಿಗೆ ಸಂಬಂಧಪಟ್ಟಂತದ್ದು ಕೂಡ ಇದೆ, DC ಮನ್ನಾ ಭೂಮಿದು ಕೂಡ ಸಂಬಂಧಪಟ್ಟಿದೆ. ಎನ್ಕ್ರೋಚ್ಮೆಂಟ್ ಈಗ ಏನು ಅತಿಕ್ರಮಣದ ಯಾವುದುಂಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಇದೆಲ್ಲವನ್ನು ಕೂಡ ಅಷ್ಟು ಸುಲಭದಲ್ಲಿ ಅವರಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದನ್ನೀಗ ಬಹಳ ಸೀರಿಯಸ್ ಆಗಿ ಅವರು ತೆಗೆದುಕೊಂಡು ಇದರಿಂದ ಪರಿಹಾರ ಆಗುದು ಏನು ಅನ್ನೋದ್ರ ಬಗ್ಗೆ ಅವರ ವರ್ತುಲದಲ್ಲಿ ಚರ್ಚೆ ತುಂಬಾ ಆಗಿದೆ, ಹೇಗೆ ಮಾಡುದು ಅಂತ ತಗೊಂಡು ಆಗಿದೆ. ಆದ್ರಿಂದ ಅದೆಲ್ಲದರದ್ರೂ ಕೂಡ ಪರಿಣಾಮ ನೇರವಾಗಿ ಆಗುವಂಥದ್ದು ವೀರೇಂದ್ರ ಹೆಗ್ಗಡೆಯವರ ಮೇಲೆ. ಯಾಕಂದ್ರೆ ಕೊನೆಗೂ ಕೂಡ ಜೈಲಿಗೆ ಹೋಗ್ಬೇಕಾಗಿ ಬಂದಾಗ ಮುಖ್ಯ ಆಗಿ ಹೋಗ್ಬೇಕಾದ್ದು ಅವರೇ. ಅದು SDM ಎಜುಕೇಶನ್ ಸೊಸೈಟಿ ಇರ್ಬೋದು, ಶಾಂತಿವನ ಟ್ರಸ್ಟ್ ಇರ್ಬೋದು, SKDIDP ಇರ್ಬೋದು, ಯಾವುದೇ ಇರ್ಬೋದು. ಈ ಕೇಸ್ಗಳೆಲ್ಲ ಕೂಡ ಆಗುವಂಥದ್ದು ಯಾವುದುಂಟು ಆದ್ರೆ ಹೆಡ್ ಯಾರು? ವೀರೇಂದ್ರ ಹೆಗ್ಗಡೆ. ಒಂದಲ್ಲ ಒಂದು ಹಂತದಲ್ಲಿ ಅವರಿಗೆ ಹೆಗ್ಗಡೆ ಅವರಿಗೆ ಈ ಶಿಕ್ಷೆ ಆಗುವಂಥದ್ದು ಗ್ಯಾರಂಟಿ. ಎಪೀಲ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಆದ್ರೆ ಈ ತೂಗುಗತ್ತಿ ಇದೆ ಅಲ್ಲ, ಆದ್ರಿಂದ ತೂಗುಗತ್ತಿ ಉಂಟಲ್ಲ, ಯಾವ ಹೇಗೆ ಅದು ಆಗ್ತದೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಆಗ್ತದೆ ಅವರಿಗೆ? ಎಲ್ಲರನ್ನು ಕೂಡ ನಾನು ಇದು ಮಾಡ್ತೇನೆ ಅಂತ ಹೇಳುವಂತ ಆಗುದಿಲ್ಲ ಇದು. ಆದ್ದರಿಂದ ಅವರ ಮೇಲೆ ಸಾಕಷ್ಟು ದೊಡ್ಡ ರೀತಿಯಲ್ಲಿ ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಸಹಜವಾಗಿ ಪರಿಣಾಮವನ್ನು ಬೀರಿದೆ. ಆದ್ರಿಂದ ಮೊದಲನ ಹಾಗೆ ಈಗ ಅವರಿಗೆ ಆಡಳಿತವನ್ನು ನಡೆಸಿಕೊಂಡು ಹೋಗ್ತೇನೆ ಅಂತ ಹೇಳುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ಅದರಿಂದ ಯಾಕೋ ಈಗ ಇತ್ತೀಚೆಗೆ ಈಗ ನಿನ್ನೆ ಪೇಪರ್ನಲ್ಲಿ ನಾವು ನೋಡಿದೆವು, ಅವರು ಧಾರ್ಮಿಕ ಅಲ್ಲ ನ್ಯಾಚುರಲ್ ಪ್ರಕೃತಿ ಚಿಕಿತ್ಸಾಲಯದ ಒಂದು ಪದವಿ ಪ್ರದಾನ ಕಾರ್ಯಕ್ರಮಕ್ಕೆ ಬರ್ತಾರಂತ, ಬಂದಿಲ್ಲ. ಹಿಂದೆ ಯಾವುದೋ ಒಂದು ಯುಗಾದಿ ಟೈಮ್ನಲ್ಲಿ ಕೂಡ ಯಾವುದೋ ಕಾರ್ಯಕ್ರಮಕ್ಕೆ ಇದು ಕಾಣಲಿಲ್ಲ. ಈಗ ಯಾವುದೇ ರೀತಿಯಲ್ಲಿ ಯಾವುದೇ ಬಹಿರಂಗ ಕಾರ್ಯಕ್ರಮಗಳಲ್ಲಿ ಕಾಣ್ತಾ ಇಲ್ಲ. ಆದ್ರಿಂದ ನಮ್ಗೆ ಅನ್ನಿಸ್ತದೆ ಏನಾದ್ರೂ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿರಬಹುದೋ ಅಂತ ಹೇಳುವಂಥದ್ದು ಕಂಡೇ ಕಾಣ್ತದೆ, ಖಂಡಿತವಾಗಿ ಇದ್ದೇ ಇರ್ತದೆ. ಮತ್ತೆ ಅವರ ದೈಹಿಕ ಚಲನವಲನಗಳನ್ನು ಸಹ ನಾವು ನೋಡ್ಬೇಕಾದ್ರೆ ಕೂಡ ಗೊತ್ತಾಗ್ತಿಲ್ಲ, ಮುಖದ ಮತ್ತು ಕಾಣ್ತದೆ ಹಾಗೆ. ಅದು ಸಹಜ ಅಂತ ತಕೊಂಡು ಹೇಳಿ ಆಗುವಂಥದ್ದು. ಯಾಕಂದ್ರೆ ಇಷ್ಟೊಂದು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದವರು ಏಕಾಏಕಿ ಈ ಪ್ರಕಾರದಲ್ಲಿ ಬೀದಿಯಲ್ಲೂ ಕೂಡ ಇವತ್ತು ಇವರ ಬಗ್ಗೆ ಹೇಳ್ತಿರುವಂತ ಮಾತುಗಳು ಕೇಳಿದ್ರೆ ಯಾರಿಗಾದ್ರೂ ಕೂಡ ಹೇಗಾಗ್ತದೆ, ಅವರಿಗೆ ಹೇಗಾಗ್ತದೆ ಅವ್ರಿಗೆ ಗೊತ್ತಾಗ್ತದೆ ಎಲ್ಲವೂ ಕೂಡ. ಬೀದಿಯಲ್ಲೂ ಕೂಡ ಇವರ ಬಗ್ಗೆ ಮಾತಾಡ್ತಾರೆ. ಇವತ್ತು ಸೌಜನ್ಯ ಪ್ರಕರಣದಿಂದ ಏನಾಗಿದೆ ಅಂದ್ರೆ ರಾಜ್ಯಾದ್ಯಂತ ಮಾತಲ್ಲ, ರಾಷ್ಟ್ರಾದ್ಯಂತವೂ ಕೂಡ ಇವರ ಇನ್ನೊಂದು ಮುಖದ ಒಂದು ಪ್ರಸಾರ ಬಹಳ ವೇಗವಾಗಿ ಆಗಿದೆ. ಈಗ ಈ ಕರ್ಮಕಾಂಡಗಳದ್ದು ಎಲ್ಲವೂ ಆಗ್ತಾ ಇದೆ. ಆದ್ರಿಂದ ಈಗ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಆಯ್ತಲ್ಲ ಒಂದು ಆರ್ಡರ್, CBI ಇದ್ದು ಮತ್ತು ಇವರಿಗೆ ಸ್ಟೇಟ್ ಗವರ್ಮೆಂಟ್ಗೆ ನೋಟಿಸ್ ಇಶ್ಯೂ ಆಗಿದೆ. ಹೈಕೋರ್ಟ್ನ ಕೂಡ ಬಾಲನ್ರವರು ವಾದ ಮಾಡ್ತಾ ಇದ್ದಾರೆ 74 ಹೊಸ ಸಾವಿದ್ದು. ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಈ ಪ್ರಕಾರದಲ್ಲಿ ಧರ್ಮಸ್ಥಳದಲ್ಲಿ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಇರುವಂತಹ ಸಾಮ್ರಾಜ್ಯ ಯಾವುದುಂಟೋ ಅದು ಮಾಡಿರುವಂತ ಈ ಅತ್ಯಾಚಾರ ಅನಾಚಾರಗಳು ಯಾವುದೆಲ್ಲ ಉಂಟೋ ಅದನ್ನೆಲ್ಲವನ್ನು ಕೂಡ ಅವರು ಅದನ್ನೆಲ್ಲ ಸೇವೆ ಅಂತೋ ಉಪಕಾರ ಅಂತ ಹೇಳಿ ಬಡವರಿಗೆ ಸೇವೆ ಅಂತ ಹೇಳಿ ಅಂತ ಕೊಂಡು ಬಿಂಬಿಸ್ತಾ ಬಂದದ್ದು ಇಲ್ಲ, ಅದೆಲ್ಲವೂ ಕೂಡ ಕ್ರೌರ್ಯ ಎನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ ಒಂದೊಂದಾಗಿಯೂ ಕೂಡ. ಆದ್ರಿಂದ ಅವರಿಗೆ ನೀವು ಹೇಳುವ ಪ್ರಕಾರ ಅವರ ಮೇಲೆ ಪರಿಣಾಮಗಳು ಖಂಡಿತವಾಗಿಯೂ ಆಗಿದೆ. ಇನ್ನು ಇದಕ್ಕಿಂತ ಹೆಚ್ಚಿನ ಪರಿಣಾಮಗಳು ಹಾಗೆ ಆಗ್ತದೆ. ಆದ್ರಿಂದ ಅವರಿಗಿರುವಂತದ್ದು ಒಂದೇ ಒಂದು ಪರಿಹಾರ ಯಾವುದಂದ್ರೆ ಈ ಬೇರೆ ಮದ್ದು ಗಿದ್ದು ಆಸ್ಪತ್ರೆ ಬಾಕಿದ್ದು ಇತ್ಯಾದಿಗಳಿಂದ ಹೆಚ್ಚಾಗಿ ಪಶ್ಚಾತ್ತಾಪ ಪಡುವಂಥದ್ದು. ಇದನ್ನು ನಮ್ಮ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೇಳ್ತಿದ್ರು ಕೂಡ. ಯಾಕಂದ್ರೆ ಅವ್ರ ತೋಳ್ಪಾಡಿ ಅವ್ರದೇ ಮಾತಿನಲ್ಲಿ ಆದ್ರೆ ಹೇಳೋದು ಅಂತೇಳಿ ಆದ್ರೆ ಅವರು ಅಧರ್ಮವನ್ನೇ ಧರ್ಮ ಅಂತ ನಂಬಿಸ್ತಾ ಹೋದ್ರು, ಶೋಷಣೆಯನ್ನೇ ಸೇವೆ ಅಂತ ಬಿಂಬಿಸ್ತಾ ಹೋದ್ರು. ಸೊ ಇದು ಅಧರ್ಮ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಿರುವಂಥದ್ದು. ಅವ್ರಿಗಿರುವಂತ ಪರಿಹಾರ ಯಾವುದು ಅಂತ ಹೇಳಿದ್ರೆ ಅವ್ರು ರಿಯಲೈಸ್ ಮಾಡ್ಕೊಳ್ಬೇಕು ಅದನ್ನು, ಇದೆಲ್ಲ ನಾನು ಮಾಡಿರುವಂಥದ್ದು ಸರಿಯಲ್ಲ, ನಾನೀಗ ಧರ್ಮದ ದಾರಿಯಲ್ಲಿ ಹೋಗ್ತೇನೆ,
ಅಂತ ಪಶ್ಚಾತ್ತಾಪ ಪಡಬೇಕು. ಆ ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ಅವರಿಗೆ ನೆಮ್ಮದಿ, ಶಾಂತಿ ಸಿಕ್ಕುವಂಥದ್ದು. ದರ್ಪದಿಂದ ನಾನು ನೋಡ್ತೇನೆ, ಯಾವುದನ್ನು ಕೂಡ ಬಗ್ಗಿಸ್ತೇನೆ ಅಂತ ಹೇಳ್ತಾ ಹೋದ್ರೆ ನೋಡ್ತೇನೆ ಇವತ್ತೇನು ಅವ್ರಿಗೆ ಸು- ಸ್ಥಿತಿ ಆಗಿದೆಯೋ ಸುದ್ದಿ ಅದು ಮಾಡಿದವ್ರನ್ನು ಮತ್ತಷ್ಟು ಬಿಡೋದಿಲ್ಲ, ಸುದ್ದಿ ಮಾಡಿದ ಪತ್ರಕರ್ತರನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಹಾ ಹೋದ್ರೆ ಆಗೋದಿಲ್ಲ. ಹೌದು. ಈಗ ಪತ್ರಕರ್ತರನ್ನು ಕೂಡ ನೀವು ಹೋಲ್ಸೇಲ್ ನಲ್ಲಿ ಮೊದಲು 70 ಚಿಲ್ಲರೆ ಆಯ್ತು, ನಂತರ 100 ಚಿಲ್ಲರೆ ಆಯ್ತು, ನಂತರ ಗ್ಯಾಗ್ ಆರ್ಡರ್ ಆಯ್ತು. ಅರೆ ಏನ್ ಸ್ವಾಮಿ ನೀವು? ಒಂದು ರೀತಿಯಲ್ಲಿ ಭಯದ ವಾತಾವರಣ ಎಮರ್ಜೆನ್ಸಿಯಲ್ಲಿ ಇದ್ದ ಹಾಗೆ ಎಲ್ಲರನ್ನು ಕೂಡ ಹೋಲ್ಸೇಲ್ ಆಗ್ತದೆ. ಅದು ಅದು ಹಾಗೆಲ್ಲ ಮಾಡ್ಬೇಕಾದ್ರೆ ಅವರಿಗೆ ತಲೆಯಲ್ಲಿ ಭಯಂಕರ ಇತ್ತು, ನಾನ್ ಮಾಡಿದ್ರೆ ಏನು ನಡೀತದೆ ಅಂತ ಹೇಳುವಂಥದ್ದು. ಇಲ್ಲ, ಆ ಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈಗ 100 DKCಗಳು, BL ಸಂತೋಷ್, ಬಾಕಿಯವರು ಎಲ್ರು ಯಾರು ಬಂದರೂ ಕೂಡ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ. ಇದಕ್ಕೆಲ್ಲ ನೀವು ಉತ್ತರ ಕೊಡ್ಬೇಕಲ್ಲ. ನಾವು ಅದನ್ನ ಕೇಳ್ತೀವಿ ಹಿಂದಿನಿಂದ ಕೂಡ, 100 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ, ಈ ಕರ್ಮಕಾಂಡದಲ್ಲಿರುವಂತದ್ದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಿದ್ದೆವು. ಇವರೆಲ್ಲ ಉತ್ತರ ಕೊಡ್ಬೇಕು. ಈಗ ಕಾನೂನಿನ ಪ್ರಕಾರ ಅವರಿಗೆ ಒಂದೊಂದೇ ಅವರಿಗೆ ನೋಟಿಸ್ ಕೂಡ ಅವರಿಗೆ ಬರುವಾಗ ನೋಟಿಸ್ ಯಾರು ತಗೊಳ್ತಾರೆ? ಈಗ ಯಾರು ತಗೊಳ್ಬೇಕು? ಕೋರ್ಟ್ನ ಎದುರಿಗೆ ಹೋಗಿ ಯಾರು ನಿಲ್ಬೇಕು? ಹೆಗಡೆ ಅವರೇ ನಿಲ್ಬೇಕು. ಜಾಮೀನು ಯಾರು ತಗೊಳ್ಬೇಕು? ಹೆಗಡೆ ಅವರೇ ತಗೊಳ್ಬೇಕು, ಬೇರೆ ಯಾರು ತಗೊಳ್ಳಿಕ್ಕೆ ಆಗುದಿಲ್ಲ. ಸೊ ಇಂಥ ಸ್ಥಿತಿ ಅವರಿಗೆ ಬರ್ತದೆ, ಬಂದಿದೆ. ಆದ್ರಿಂದ ಪತ್ರಕರ್ತರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಹೋಯ್ತು ಅಂತ ಹೇಳಿ, ಆದ್ರೆ ನಿಜವಾದ ನೈಜ ಹೋರಾಟಗಾರರನ್ನು ನೀವು ದಮನ ಮಾಡ್ತೀರಿ ಅಂತ ಹೇಳಿ, ಆದ್ರೆ ನೀವು ನಿಜವಾಗಿ ಟೀಕಾಕಾರರನ್ನು, ನಿಮ್ಮನ್ನು ಸಜೆಷನ್ ಕೊಡುವಂತವ್ರು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ನೀವೆಲ್ಲ ಹೊಗಳು ಭಟ್ರನ್ನೇ ಇಟ್ಕೊಂಡಿದೆ ಎಲ್ಲರನ್ನು ಕೂಡ. ಹಾಗಾಗಿ ಎಲ್ಲಾ ತಪ್ಪು ಮಾಹಿತಿ ಹೊಗಳು ಹೋಗ್ತಾ ಇದೆ, ಹಾಗಾಗಿ ತಪ್ಪು ಮಾಹಿತಿ ಹೋಗ್ತಾ ಇದೆ, ಹಾಗಾಗಿ ತಪ್ಪು ಹೆಜ್ಜೆಯನ್ನು ಜಾಸ್ತಿ ಇಡ್ತಾ ಇದ್ದಾರೆ. ಹೌದು. ಆದ್ರಿಂದ ಅವ್ರು ತಪ್ಪು ಹೆಜ್ಜೆಗಳನ್ನು ಜಾಸ್ತಿ ಇಡ್ತಾ ಹೋದದ್ದು ಈಗ ಗೊತ್ತಾಗಿದೆ ಅವರಿಗೆ. ಎಲ್ಲ ನನ್ನ ಅವರವರ ಸ್ವಾರ್ಥಕ್ಕಾಗಿ ಇವರನ್ನು ಹೊಗಳಿ ಆದ್ರೆ ಇನ್ನೊಂದಿದೆ, ಕವಿಗಳನ್ನೇ ಇಟ್ಕೊಂಡಿದ್ದು, ಆಸ್ಥಾನ ಕವಿಗಳನ್ನೇ, ಹೊಗಳು ಭಟ್ರನ್ನೇ ಇಟ್ಕೊಂಡಿದ್ದು. ಹೌದು. ಆದ್ರೆ ಆಸ್ಥಾನ ಭಟರು, ಹೊಗಳು ಭಟರು ಆಸ್ಥಾನ ಪಂಡಿತರಲ್ಲಿ ಯಾಕೆ ಆಗ್ತಾರೆ ಹಾಗೆ ಅಂತ ಹೇಳಿದ್ರೆ, ಇವರಿಗೆ ಅವರು ಮಾಡಿರುವಂತಹ ಕಾರ್ಯಗಳನ್ನೆಲ್ಲವನ್ನು ಕೂಡ ಸ್ವಲ್ಪ ಟೀಕಿಸಿದ್ರೆ, ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇಡಿದ್ರೆ, ಅದೊಂದು ಸ್ವಲ್ಪ ಬೇಡ ಆಗಿತ್ತು ಹೀಗೆ ಮಾಡುವಂತ ಹೇಳಿದ್ರೆ ಅವರಿಗೆ ಅದು ಲೈಕ್ ಆಗುದಿಲ್ಲ, ಅವರಿಗೆ ಅದು ಅವರಿಗೆ ಖುಷಿ ಆಗುದಿಲ್ಲ. ಆಗ ಅವರನ್ನು ಅವರು ಅಷ್ಟು ಹತ್ರ ಇಟ್ಕೊಳ್ಳೋದಿಲ್ಲ. ಇದು ಅವರ ಒಟ್ಟಿಗಿದ್ದ ವರ್ತುಲದವರಿಗೆ ಎಲ್ರಿಗೂ ಕೂಡ ಗೊತ್ತುಂಟು. ಆದ್ರೆ ಎಂತ ಮಾಡ್ತಾರೆ, ಅವರಿಗೆ ಏನಿದ್ರು ಕೂಡ ಅವರಿಗೆ ಸಲಹೆಗಳನ್ನು ಕೊಟ್ರೆ ಅವ್ರಿಗೆ ಹಿಡಿಸುವುದಿಲ್ಲ ಅವರಿಗೆ ಅಂತ ಹೇಳಿ ಹೊಗಳೋದನ್ನೇ ಮಾಡ್ತಾರೆ. ಆದ್ದರಿಂದ ಹೊಗಳು ಭಟ್ರು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿರೋದು. ಇಲ್ಲದ್ರೆ ಅವರಿಗೆ ಸಲಹೆಗಳನ್ನು ಕೊಟ್ಟವರೆಲ್ಲ ಇದ್ದಾರೆ, ನಡೆಯುವುದಿಲ್ಲ ಅವರಿಗೆ ಹೊಗಳಿಕೆ ಬೇಕು, ಅವರಿಗೇ ಬೇಕು ಹೊಗಳಿಕೆ. ಆ ಹೊಗಳಿಕೆ ಮಾಡುವಂತ ಒಂದು ವ್ಯವಸ್ಥೆ ಉಂಟು ಅವರ ಹತ್ರ, ಆ ಪ್ರಕಾರದಲ್ಲಿ ಉಂಟು ಅವ್ರದ್ದು. ಆದ್ರಿಂದ ಅವರಿಗೆ ಇನ್ನು ಅವರು ಮೊದಲಿನ ಒಂದು ವರ್ಚಸ್ಸನ್ನು ಅಥವಾ ಜನಪ್ರಿಯತೆಯನ್ನು ಅಥವಾ ವಿಶ್ವಾಸವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೋಗ್ತದೆ, ಅಲ್ಲ ಹೋಗಿದೆ, ಇನ್ನೂ ಹೋಗ್ತದೆ. ಇನ್ನೀಗ ಅವರೀಗ ಈ ಕಾನೂನಿನ ಕುಣಿಕೆ, ನಾವು ಅದಕ್ಕೆ ನಿರ್ಭೀತ ಅಂತ ಒಂದು ಹಾಕಿದ್ದೇವೆ. ಸಾಬೀತುಪಡಿಸುವ ನಾವು ವೀರೇಂದ್ರ ಹೆಗ್ಗಡೆಯವರು ಕಾನೂನಿನ ಎದುರಿಗೆ ಮೊಣಕಾಲು ಊರಬೇಕೆಂದು ಅಂತಕೊಂಡು ತೊಳ್ಪಾಡಿಯವರು ಮಾತಾಡಿದ್ದಾರೆ. ಅವರಾದ್ರೂ ಸರಿಯೇ, ಮೊಣಕಾಲು ನಮ್ಮವ್ರ ಕಾಲು ಊರ್ಬೇಕಾದ್ರೆ ಏನಾಗ್ತದೆ ಕೊನೆಗೆ? ಈಗ ಬೂಕ ಬಡಿಕಿದೆ ತೆಗೆದುಕೊಳ್ಳಿ. ಜಡ್ಜರು ಮನಸ್ಸು ಮಾಡಿದ್ರು, ಪಾಪ ಇವರು ತುಂಬಾ ವಯಸ್ಸಾಯ್ತು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದವರು, ಇವರಿಗೆ ಜಾಸ್ತಿ ಶಿಕ್ಷೆ ಕೊಡೋದು ಬೇಡ, ಒಂದ್ ದಿವಸದಂತೆ ಕೊಂಡು ಬೆಳಗಿನಿಂದ ಸಂಜೆವರೆಗೆ ಅಂತ ಮುಗಿಸುವ ಅಂತ ಹೇಳಿದ್ರು ಕೂಡ ಆಗುದಿಲ್ಲ. ಮಿನಿಮಮ್ 1 year, ಮ್ಯಾಕ್ಸಿಮಮ್ 3 years ಅದ್ರಲ್ಲಿ ಇರುವುದು ಹಾಗೆ. ಮೊನ್ನೆ ತಾನೇ ಅಶ್ವತ್ಥ ನಾರಾಯಣ ಅಂತಕೊಂಡು ಹೇಳಿ XMLC ಬಿಜೆಪಿ ಇದ್ದು, ಇದೇ ಭೂಕ ಬಳಕೆ ನ್ಯಾಯದಲ್ಲಿ 3 ತಿಂಗಳ ಹಿಂದೆ 1 ವರ್ಷ ಶಿಕ್ಷೆ ಆಯ್ತಲ್ಲ. ಅಪೀಲ್ ಮಾಡ್ತಾರೆ, ಬಿಡಿ ಹೋಗ್ಲಿ, ಆಯ್ತಲ್ಲ. ಹಾಗೇನೆ ಇವರಿಗೂ ಕೂಡ ಆಗ್ತದೆ ಅಂತ ಹೇಳಿ ಇಂಥದ್ದು ಸೀರೀಸ್ ನಲ್ಲಿ ಹಾಕ್ತಾ ಹೋಗ್ತೇವೆ. ಅಲ್ಲ, ಅವರ ಕಡೆಯಿಂದ ಅವ್ರ ಪ್ರಯತ್ನ ಮಾಡ್ಲಿ ಅದನ್ನು ಇದು ಮಾಡ್ಲಿಕ್ಕೆ. ಆದ್ರೆ ನಮ್ಮ ಕಡೆಯಿಂದ ಮತ್ತು ನಾವು ಮಾಡೋದೆಲ್ಲವೂ ಕೂಡ ದಾಖಲೆ ಆಧರಿಸುವುದು. ನಾವಿದು ನಿಮ್ಮ ವಿರುದ್ಧ ದ್ವೇಷದಿಂದ ಅಥವಾ ಪೂರ್ವಾಗ್ರಹ ಪೀಡಿತರಾಗಿ ಖಂಡಿತವಾಗಿಯೂ ಅಲ್ಲ. ನೀವು ಆ ಸ್ಥಾನದಲ್ಲಿ ಇದ್ದೀರಿ, ಆ ಸ್ಥಾನಕ್ಕೆ ನೀವು ಬೆಲೆ ಕೊಡಬೇಕು ಅಂತಕೊಂಡು ಹೇಳಿ, ಧರ್ಮಾಧಿಕಾರಿ ಸ್ಥಾನದಲ್ಲಿ ಇದ್ದುಕೊಂಡು ಆ ಪೀಠವನ್ನೇ ನೀವು ಕಳಂಕ ಮಾಡಿಬಿಟ್ರಿ ಅಂತಕೊಂಡು ಹೇಳಿ, ಆ ಪೀಠದಲ್ಲಿ ನೀವು ಇದ್ದುಕೊಂಡು ಹೀಗೆ ಮಾಡಬಾರ್ದಾಗಿತ್ತು. ಸೌಜನ್ಯನ ಮನೆಗೆ ಒಬ್ಬರಾದ್ರೂ ಹೋದ್ರ, ನಿಮ್ಮ ಕುಟುಂಬದವರು, ನಿಮ್ಮ ಕಾಲೇಜ್ನವರು ಒಬ್ಬರಾದ್ರೂ ಹೋದ್ರ, ಅಶೋಕ ನಗರದಲ್ಲಿ ನೀವು ಒಬ್ಬರಾದ್ರೂ ಹೋದ್ರ, ಆ ದಲಿತರಿಗೆ ಇಷ್ಟವರೆಗೆ ಒಂದು ಮನೆಯನ್ನಾದ್ರೂ ಕಟ್ಟಿಸಿ ಕೊಟ್ರ? ನೀವು ಆ ಧರ್ಮಪೀಠ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯರ ಹಾಗಿದ್ರೆ?
ಆ ಜೋಡು ಕಲೆ ಮಾಡಿದವ್ರದ್ದು ಸ್ಥಿತಿ ಏನೋ ಅಂತ ಕೂಡ ಚೆನ್ನಾಗಿ ಗೊತ್ತು ನಮ್ಗೆ. ಕಾನೂನಿನ ವಿಷಯಗಳನ್ನು ಬಿಡಿ, ಸತ್ಯ ಅಂತ ಒಂದಿರ್ತದಲ್ಲ, ಸತ್ಯ ಅಂತ ನಮ್ಗೆ ಗೊತ್ತಿರ್ತದಲ್ಲ ಅದೆಂತದಂತ. ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಮೇತ ಕಾನೂನಿನ ಭಾಗವನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ತಂತ್ರಗಳು, ಸಾಕ್ಷಿಗಳೆಲ್ಲ. ಆದ್ರೆ ಕಾಮನ್ ಸೆನ್ಸ್ ಅಥವಾ ಲೋಕಲ್ನ ಒಂದು ಇದರಲ್ಲಿ ಇರುವಂತ ಮಾಹಿತಿಗಳ ಆಧಾರದ ಮೇಲೆ ನಮ್ಗೆ ಗೊತ್ತಾಗುದಿಲ್ಲ ಅದೇನಂತ. 100% ಇವರ ಕಡೆಯವರಿಂದ ಆಗಿದೆ, ಅದು ಮುಚ್ಚಿ ಹಾಕಲ್ಪಟ್ಟದ್ದು ಇವರ ಕಡೆಯಿಂದ ಆಗಿರುವಂತದ್ದು. ಸ್ವತಃ ಯೋಗೀಶರೇ ಯಾರು ಈಗ ಎಸ್ ಎ ಆಗಿದ್ರು ಅವರ ಬಾಯಿಂದಲೂ ಕೂಡ ನಾವು ಅದನ್ನು ಕೇಳಿದ್ದೇವೆ. ಅಂದ್ರೆ ಸತ್ಯ ಅಂತ ಹೇಳುವಂಥದ್ದು. ಇಲ್ಲಿ ಪ್ರಶ್ನೆ ಬರುವಂತದ್ದು, ನೀವು ಕಾಟುಕೋರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಾಂಗಾಳದಲ್ಲಿ ಇರುವಂತಹ ಸೌಜನ್ಯರ ಮನೆಗೆ ನೀವು ಹೋಗ್ಲಿಲ್ಲ, ಹೋಗುವವ್ರನ್ನೆಲ್ಲರನ್ನು ಕೂಡ ತಡೆದ್ರಿ ನೀವು. ಆಗ ಸದಾನಂದ ಗೌಡ, ಅಶೋಕ ಗೌಡ ಎಲ್ಲರೂ ಕೂಡ ಯಾರನ್ನು ಹೋಗದಾಗೆ ಮಾಡಿಬಿಟ್ಟಾರೆ. ಮಾತ್ರ ಅಲ್ಲಿ ಸುತ್ತಮುತ್ತಲಿರುವಂತವ್ರ ಕುಟುಂಬದವರು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಹೋಗದಾಗೆ, ರಿಕ್ಷಾಗಳಲ್ಲಿ ಹೋಗದಾಗೆ. ಏನ್ ಸ್ವಾಮಿ ನೀವು ಮನುಷ್ಯರನ್ನು. ಆದ್ದರಿಂದ ಅವರಿಗೆ ಈಗ ಮಾಡಿರುವಂತ ದುಷ್ಕೃತ್ಯಗಳು, ಕುಕೃತ್ಯಗಳು, ಕಾನೂನು ಉಲ್ಲಂಘನೆ ಇದೆಲ್ಲ ಯಾವುದುಂಟೋ ಅದರಿಂದ ಅವರಿಗೆ ಖಂಡಿತವಾಗಿಯೂ ಕೂಡ ಅದನ್ನು ಅನುಭವಿಸಲೇಬೇಕು. ಈಗ ಒಂದು ಧಾರ್ಮಿಕವಾಗಿ ಅಥವಾ ಒಂದು ತಾತ್ವಿಕವಾಗಿ ಮಾತಾಡುದಂತೇಳಿ ಆದ್ರೆ ಕರ್ಮ ಬಿಡುದಿಲ್ಲ ಅಂತಕೊಂಡು ಹೇಳಿ, ಕರ್ಮ ಅನುಭವಿಸ್ಲೇಬೇಕಲ್ಲ. ಸಾಕಷ್ಟು ಸಾಕಷ್ಟು ವಿಚಾರವನ್ನ ಏನು ಮಾತಾಡ್ಕೊಂಡು ಬಂದ್ರಿ. ಭೂಕಂದಾಯ ನ್ಯಾಯಾಲಯವು, ಕರ್ನಾಟಕ ರಾಜ್ಯ ಭೂಕಂದಾಯ ನ್ಯಾಯಾಲಯವು ಏನು ಅವರಿಗೆ ನೋಟಿಸ್ ಮಾಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಸರಿಯಾದ ಸಾಕ್ಷಿ ಆಧಾರವನ್ನು ಇಡುತ್ತಾ ಮಾತಾಡ್ತಾ ಬಂದ್ರಿ. ನೀವು ಹೇಳ್ತೀರಾ ನಾವು ಸುಳ್ಳನ್ನು ಹೇಳೋದಿಲ್ಲ, ದಾಖಲೆಯನ್ನಿಟ್ಟು ಸತ್ಯವನ್ನು ಮಾತಾಡ್ತೀವಿ ಅಂತ. ಇದುವರೆಗೂ ನೀವೆಲ್ಲ ಮಾತಾಡಿದ್ದಕ್ಕೂ ದಾಖಲೆಯನ್ನಿಟ್ಟೇ ಮಾತಾಡಿದ್ದೀರಿ. ಅಂತ ಗೌರವವನ್ನು ನಿಮ್ಗೆ ಕೊಡ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿ ಈ ಎಲ್ಲ ಜನರಿಗೆ ಆ ಈ ವಿಚಾರವನ್ನು ತಿಳಿಸಲು ಪ್ರಯತ್ನ ಪಟ್ಟ ನಿಮಗೆ ವಿಶೇಷವಾದ ಧನ್ಯವಾದಗಳು. ಸೋಮನಾಥ್ ನಾಯಕ್ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಅವರ ಈ ಹೋರಾಟಕ್ಕೆ, ಅವರ ಏನು ಕರ್ಮಕಾಂಡ ಪುಸ್ತಕ, ಆ ಪುಸ್ತಕ ಖಾಲಿ ಪುಸ್ತಕವಾಗಿಲ್ಲ, ಒಬ್ಬ ವ್ಯಕ್ತಿಯ ಚರಿತ್ರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಒಂದು ಸಂಸ್ಥೆಯ ಒಂದು ಒಳಗಿರುವ ಒಂದು ಅನ್ಯಾಯವನ್ನು ತೆರೆದಿಡುವಂಥ ಪುಸ್ತಕವಾಗಿದೆ. ಖಂಡಿತ ಸಿಕ್ಕಿದ್ರೆ ಸಾಧ್ಯ ಆದರೆ ಅಲ್ಲಿ ಓದಿ, ಅದರಲ್ಲಿ ಎಲ್ಲ ದಾಖಲೆಗಳು ಸಹಿತ ಇದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಸೋಮನಾಥ್ ನಾಯಕ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.